ಸುಸ್ತಾಗಿದೆ, ಲೈಕ್ ಪ್ರಾಪರ್ ನಿದ್ದೆನೇ ಆಗಿಲ್ಲ. ಸೊ ಅವ್ನು ಪಕ್ಕ ಮಲಗ್ತಾನೆ ಅಂತ. ಬಟ್ ಅವ್ನು ಮಲಗಲೇ ಇಲ್ಲ. ಲೈಕ್ ನೀವು ಸಿಕ್ಕಿರ್ಲಿ, ನಿಮಗೆ ಫ್ರಸ್ಟ್ರೇಟ್ ಆಗಿರ್ಲಿ, ನೀವು ಓವರ್ವೆಲ್ಮ್ ಆಗಿರ್ಲಿ, ಫಸ್ಟ್ ಆಫ್ ಆಲ್ ನಾನು ಮೆಡಿಸಿನ್ ತಗೊಳ್ತಿಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವೀಕ್ ಒಂದು ಬರ್ಡೇ ಇತ್ತು, 1 year ಕಂಪ್ಲೀಟ್ ಆಯ್ತು ಆಯ್ತಾ. ಎಲ್ಲೋಗ್ಬೇಕು ಬೇಬಿ ನೀನು? ಹಾಯ್ ಹೇಳಿ ಎಲ್ಲರಿಗೂ, ಹಾಯ್ ಹಾಯ್. ಅವನೆಲ್ಲ ಓಡ್ತಾ ಇದ್ದಾನೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ, ಅಂಡ್ ಆಫ್ಟರ್ ದಟ್ ಕಸಿನ್ಸ್ ಜೊತೆ ಬರ್ಡೇ ಸೆಲೆಬ್ರೇಷನ್. ಅದ್ರ ನೆಕ್ಸ್ಟ್ ಡೇ ವಿ ಫೆಲ್ ಸಿಕ್. ಲೈಕ್ ನಂಗೂ ಹುಷಾರ್ ತಪ್ಪಿತು, ಅವನಿಗೂ ಹುಷಾರ್ ತಪ್ಪಿತು. ಅಂಡ್ ಹೇಗೆ ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡೋದಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಐ ಜಸ್ಟ್ ಓವರ್ವೆಲ್ಮ್. ಏನ್ ಮಾಡ್ಬೇಕು ಅಂತ. ಬರ್ಡೇ ಸೆಲೆಬ್ರೇಷನ್ ಆಯ್ತು, ಎಲ್ಲ ಬಿಸಿ ಇದ್ವಿ. ಅಂಡ್ ಇಮಿಡಿಯೇಟ್ಲಿ ಅವತ್ತಿನ ನೈಟ್ ವಿ ಥಾಟ್ ಲೈಕ್ ಫುಲ್ ಸುಸ್ತಾಗಿದೆ, ಲೈಕ್ ಪ್ರಾಪರ್ ನಿದ್ದೆನೇ ಆಗಿಲ್ಲ. ಸೊ ಅವ್ನು ಪಕ್ಕ ಮಲಗ್ತಾನೆ ಅಂತ. ಬಟ್ ಅವ್ನು ಮಲಗಲೇ ಇಲ್ಲ. ಅಂಡ್ ಆಮೇಲೆ ಗೊತ್ತಾಯ್ತು, ಚೆಕ್ ಮಾಡಿದಾಗ ಹಿ ಹ್ಯಾಸ್ ಫೀವರ್ ಅಂಡ್ ಆಲ್ ಅಂತ. ಅಂಡ್ ಅವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು ನನಗೆ ಹುಷಾರಿಲ್ಲ ಅಂತ. ಸೊ ಬಟ್ ಮಾಮ್ ಆಗಿದ್ದು ಒಂದು ಸ್ಟ್ರೇಂಜ್ ಥಿಂಗ್ ಎಲ್ಲ. ಲೈಕ್ ನೀವು ಸಿಕ್ಕಿರ್ಲಿ, ನಿಮಗೆ ಫ್ರಸ್ಟ್ರೇಟ್ ಆಗಿರ್ಲಿ, ನೀವು ಓವರ್ವೆಲ್ಮ್ ಆಗಿರ್ಲಿ, ಏನೇ ಆಗಿರ್ಲಿ, ಯು ಡೋಂಟ್ ರಿಯಲಿ ಸ್ಟಾಪ್. ಲೈಕ್ ಲಿಟ್ರಲಿ ಅಲ್ಲಿ ಮೆಡಿಸಿನ್ ತಗೊಳ್ತಾ ಇದೀನಿ ಅಂಡ್ ಮೆಡಿಕಲ್ ಶಾಪ್ ಅಲ್ಲಿ, ಅಂಡ್ ನಂಗೆ ಆಗ್ತಾ ಇಲ್ಲ. ಅಂಡ್ ನನ್ನ ಫ್ಯಾಮಿಲಿ ಗೊತ್ತಾಗ್ತಿದೆ, ಐ ನೀಡ್ ಟು ಸ್ಲೀಪ್ ಬಿಕಾಸ್ ಹಿಂದಿನ ದಿನ ಫುಲ್ ಡೇ ಸ್ಲೀಪ್ ಇರ್ಲಿಲ್ಲ, ನಮ್ಗೆ ನಿದ್ದೆ ಇರ್ಲಿಲ್ಲ. ಗೊತ್ತಾಗ್ತಿದೆ ಐ ನೀಡ್ ಟು ಸ್ಲೀಪ್ ಅಂತ. ಬಟ್ ಇನ್ ಅನದರ್ ಮೈಂಡ್ ನಂಗೆ ಓಡ್ತಾ ಇದೆ, ಓಕೆ ಅವ್ನಿಗೆ ಊಟ ಮಾಡಿಸ್ಬೇಕು, ಆಮೇಲೆ ಅವ್ನಿಗೆ ಸಿರಪ್ ಕುಡಿಸ್ಬೇಕು, ಆಮೇಲೆ ಡೈಪರ್ ಚೇಂಜ್ ಮಾಡಬೇಕು, ಅವ್ನು ಮಲ್ಕೋಬೇಕು, ಅವ್ನು ಮಲಗ್ಬಿಟ್ರೆ ಸಾಕು. ಐ ವಾಸ್ ಲೈಕ್ ಓಕೆ, ಸೊ ದೆನ್ ಪ್ರಯಾರಿಟಿ ಕಮ್ಸ್, ಓಕೆ ದಟ್ ಫಸ್ಟ್, ಲೇಟರ್ ಮೀ ಅಂತ. ಅಂಡ್ ಈ ವಿಡಿಯೋ ಆಕ್ಚುಲಿ ನಾನು ಮಾಡಿದ್ದು ಅದಕ್ಕಲ್ಲ, ಬಿಕಾಸ್ ಎವ್ರಿ ಮಾಮ್ ವಿಲ್ ಕಮ್ ಅಕ್ರಾಸ್ ದಿಸ್ ಪೀರಿಯಡ್. ಓಕೆ ಬೇಬಿ ಸಿಕ್ ಆಗೇ ಆಗುತ್ತೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ. ಅಂಡ್ ಇದೆಲ್ಲರೂ ಫೇಸ್ ಮಾಡಿರ್ತಾರೆ, ಫೇಸ್ ಮಾಡಿರೋದೇನಂತ ಅಲ್ಲ. ಅಂಡ್ ಬಟ್ ನನ್ಗೆ ಏನಾಯ್ತಂದ್ರೆ ಅವತ್ತಿನ ನೈಟ್ ಕೂಡ ಫಸ್ಟ್ ಆಫ್ ಆಲ್ ಹಿ ಇಸ್ ನಾಟ್ ಟೇಕಿಂಗ್ ಮೆಡಿಸಿನ್. ಅಂಡ್ ಅದಕ್ಕೆ ನಂಗೆ ಹೇಗೆ ಅವನ್ನ ಕೊಡೋದು, ಬಿಕಾಸ್ ಹಿ ಡಿಂಟ್ ರಿಯಲಿ ಫೆಲ್ ಸಿಕ್ ಫ್ರೀಕ್ವೆಂಟ್ಲಿ. ನಂಗೆ ಅದು ಮೆಡಿಸಿನ್ ಎಲ್ಲ ಟ್ರ್ಯಾಕ್ ಇಟ್ಕೊಳಕ್ಕೆ, ಬಿಕಾಸ್ ಐ ವಾಸ್ ಓನ್ಲಿ ಬ್ರೆಸ್ಟ್ ಫೀಡಿಂಗ್ ಹಿಮ್. ಸೊ ಫಸ್ಟ್ ಆಫ್ ಆಲ್ ನಾನು ಮೆಡಿಸಿನ್ ತಗೊಳ್ತಿಲ್ಲ. ಅಂಡ್ ಅವತ್ತಿನ ದಿನ ಏನಾಯ್ತು, ಲಿಟ್ರಲಿ ಹಿ ಗಾಟ್ ಅಪ್ ಅಟ್ 10 o'clock night, and he fell asleep at 2 o'clock morning. Okay, and in that period I fed him ಹಾಲು ಕುಡ್ಸಾಯ್ತು, ಅಂಡ್ ಸ್ವಲ್ಪ ಸೆರೆಲಾಕ್ ತಿನ್ನಿಸಿದೆ, ಎಮರ್ಜೆನ್ಸಿಗೆ ಇಟ್ಕೊಂಡು ಸೆರೆಲಾಕ್ ತಿನ್ಸಾಯ್ತು. ಅಂಡ್ ದೆನ್ ಕಮ್ಸ್ ದ ಮೆಡಿಸಿನ್ ಪಾರ್ಟ್ ವಿಚ್ ಹಿ ಇಸ್ ನಾಟ್ ರೆಡಿ ಟು ಟೇಕ್ ಅಟ್ ಆಲ್. ತಗೊಳ್ತಾನೆ ಇಲ್ಲ. ಅಂಡ್ ಐ ಗಾಟ್ ರಿಯಲಿ ಫ್ರಸ್ಟ್ರೇಟೆಡ್. ನಂಗೆ ಅಳು ಬರ್ತಿದೆ. ಅಟ್ ದ ಸೇಮ್ ಟೈಮ್ ಲೈಕ್ ಮೆಡಿಸಿನ್ ತಗೊಳ್ದಿದ್ರೆ ಅವ್ನು ಹೇಗೆ ಸರಿ ಹೋಗ್ತಾನೆ, ಹಿ ವಿಲ್ ನಾಟ್ ರೆಡಿ ಅಟ್ ಆಲ್ ಅಂತ ಅದು ಅಂತ ತಲೆಯಲ್ಲಿ. ಅಂಡ್ ಹಿ ಲಿಟ್ರಲಿ ಅವನು ಬಾಯ್ ಒಳಗೆ ಹಾಕೊಂಡು ಅಂತ ಉಗ್ದಾಯ್ತಾ. ಅಂಡ್ ಐ ಗಾಟ್ ಸೋ ಆಂಗ್ರಿ. ಐ ಥಾಟ್ ಆಫ್ ಹಿಟ್ಟಿಂಗ್ ಹಿಮ್. ಅಂಡ್ ನಾನು ಒಂದು ಹೊಡೆದೆ ಅಂಡ್ ಸಡನ್ಲಿ ಐ ಸ್ಟಾಪ್. ಲೈಕ್ ಅಂಡ್ ಐ ಕಾಲ್ ಮೈ ಹಸ್ಬೆಂಡ್, ಓಕೆ ಬಂದು ಕರ್ಕೊಳ್ಳಿ ಇವಾಗ. ಐ ವಾಸ್ ಅಫ್ರೈಡ್, ಎಲ್ಲಿ ನಾನು ಇದ್ ಮಾಡ್ಬಿಡ್ತೀನಿ, ಇನ್ನೊಂದು ಏಟ್ ಹೊಡಿತೀನಿ ಅಂತ. ಸೊ ಅವಾಗ ಐ ಜಸ್ಟ್ ಕಮ್ ಅಕ್ರಾಸ್, ಓಕೆ ಲೈಕ್ ವಾಟ್ ಆಮ್ ಐ ಡೂಯಿಂಗ್, ಲೈಕ್ ಎಲ್ಲಾದ್ರೂ ರಾಂಗ್ ಆಗ್ತಿದ್ಯಾ, ಆರ್ ದಿಸ್ ಇಸ್ ನಾಟ್ ದ ವೇನಾ. ಐ ಜಸ್ಟ್ took a step back. And honestly ಆ ಪೀರಿಯಡ್ ಅಲ್ಲಿ ಮೆಂಟಲಿ ಎಕ್ಸಾಸ್ಟ್ ಆಗಿರ್ತೀವಿ, ಸ್ಲೀಪ್ ಪ್ರಾಪರ್ ಆಗಿರಲ್ಲ, ಬಾಡಿ ವೀಕ್ ಆಗೋಗಿರುತ್ತೆ. ಅಂಡ್ ಬೇಬಿದು ಅದೇ ಕತೆ ಆಗಿರುತ್ತೆ ಅಫ್ಕೋರ್ಸ್. ಸೊ ಇದೆಲ್ಲಾದ್ರ ಮಧ್ಯ ಐ ರಿಯಲೈಸ್ ಸಮಥಿಂಗ್, ಮದರ್ಹುಡ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ಲ. ಆನ್ಲೈನ್ ಅಲ್ಲಿ ಎಷ್ಟು ಬ್ಯೂಟಿಫುಲ್, ಆನ್ಲೈನ್ ಅಂತ ನಾನು ಹೇಳಲ್ಲ, ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ಟು ಕ್ಯಾಪ್ಚರ್ ಬ್ಯೂಟಿಫುಲ್ ಮೂಮೆಂಟ್ಸ್, ರೈಟ್? ಈಗ ನಮ್ಗೇನೆ ಮಕ್ಕಳು ಈಗ ನಡೀತಿದ್ದಾರೆ, ಮಕ್ಕಳು ನಗ್ತಿದ್ದಾರೆ ಅಂದ್ರೆ ವಿ ವಿಲ್ ಕ್ಯಾಪ್ಚರ್ ಇಟ್, ಬಿಕಾಸ್ ದಟ್ ಇಸ್ ವೆರಿ ಬ್ಯೂಟಿಫುಲ್ ಮೂಮೆಂಟ್. ಏನಾಯ್ತು ಖುಷಿ? ಅಯ್ಯಡ ಅಯ್ಯಡ ಸೊ ಕಮಿಂಗ್ ಬ್ಯಾಕ್, ದಟ್ ವಾಸ್ ಅ ಬ್ಯೂಟಿಫುಲ್ ಮೂಮೆಂಟ್, ರೈಟ್? ದಟ್ ಈಸ್ ಅ ಬ್ಯೂಟಿಫುಲ್ ಮೂಮೆಂಟ್. ನಾವು ಅದನ್ನ ಕ್ಯಾಪ್ಚರ್ ಮಾಡ್ತೀವಿ. ಅಫ್ಕೋರ್ಸ್ ನಾವು ಅವ್ನು ಅಳ್ತಿರ್ಬೇಕಾದ್ರೆ, ಅವ್ನು ಇನ್ನೊಂದ್ ಮಾಡ್ತಿರ್ಬೇಕಾದ್ರೆ, ಅವನು ಬಿದ್ದಾಗ, ಅವನು ಅತ್ತಾಗ, ಅವನು ಊಟ ಮಾಡಕ್ಕೆ ಹೆಸಿಟೇಟ್ ಮಾಡುವಾಗ ಅದನ್ನ ಯಾರು ವಿಡಿಯೋ ಮಾಡ್ಕೊಳಲ್ಲ. ಅಂಡ್ ಕಂಡ ಬೀಳ್ತೀಯ ಈ ಕಡೆ ಬಾ, ಜಸ್ಟ್ ಇಗ್ನೋರ್ ಆಲ್ ದೀಸ್ ಥಿಂಗ್ಸ್. ನನ್ ಮಗನೇ ಮಾಡಿರೋದು. ಬೆಡ್ ಹತ್ತಕ್ ಶುರು ಮಾಡ್ಬಿದ್ದಾನೆ ಇವಾಗ.
ಹಾಯ್ ಹೇಳಿದ ಹಾಯ್ 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 ಅಯ್ಯಡ. ಸೊ ಅಫ್ಕೋರ್ಸ್ ನಾವು ಆನ್ಲೈನ್ ಅಲ್ಲಿ ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ದಟ್ಸ್ ವಾಟ್ ವಿ ಕ್ಯಾಪ್ಚರ್, ದಟ್ಸ್ ವಾಟ್ ವಿ ವಾಂಟ್ ಟು ನರಿಶ್ ಇನ್ ಅವರ್ ಲೈಫ್ ಆಲ್ಸೋ, ರೈಟ್? ನಮಗೆ ಹ್ಯಾಪಿ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಬೇಕು, ಅದೇ ಮೆಮೊರೀಸ್ ಅಂತ ಅನ್ಕೊಳ್ತೀವಿ. ಸೊ ಬಟ್ ಸಮ್ ಡೇಸ್ ನಾಟ್ ಸೋ ಹ್ಯಾಪಿ ಹಾಗೂ ಇರುತ್ತೆ ಸಮ್ ಡೇಸ್. ಸೊ ಫ್ರಸ್ಟ್ರೇಷನ್ ಕೂಡ ಆಗುತ್ತೆ. ಒಂದ್ ಏನಂತ ಹೇಳಿದ್ರೆ, ನನಗ್ ಮಾತ್ರ ಇದು ಅನ್ನಿಸ್ತಿರೋದ, ನನಗ್ ಮಾತ್ರ ಫ್ರಸ್ಟ್ರೇಟ್ ಆಗ್ತಿರೋದ, ನನಗ್ ಮಾತ್ರ ಈ ತರ ಭಯ ಆಗ್ತಿರೋದ, ಅಥವಾ ಎಲ್ಲರಿಗೂ ಆಗ್ತಿದ್ಯಾ? ಅದ್ ನನ್ಗೆ ಆನೆಸ್ಟ್ಲಿ ತಿಳ್ಕೊಬೇಕಂತ ವಿಡಿಯೋ ಹಾಕ್ತಿದೀನಿ. ಬೀಂಗ್ ಟಯರ್ಡ್, ಬೀಂಗ್ ಓವರ್ವೆಲ್ಮ್ಡ್, ಮೆಂಟಲಿ ಎಕ್ಸಾಸ್ಟೆಡ್, ಅದೆಲ್ಲಾನು ಏನಂತಾರೆ ಹ್ಯೂಮನ್ ಕ್ವಾಲಿಟಿ. ಅದು ಖುಷಿ ಬಾಯಿಗೆ ಹಾಕೋಬಾರ್ದು ಅಷ್ಟೇ. ಹ್ಯೂಮನ್ ಕ್ವಾಲಿಟಿ ಅದು, ರೈಟ್? ದೀಸ್ ಆರ್ ದ ಹ್ಯೂಮನ್ ಕ್ವಾಲಿಟೀಸ್. ಅಂಡ್ ನಾವೇನ್ ರೋಬೋಟ್ಸ್ ಅಲ್ಲ ಯಾವಾಗ್ಲೂ ಮಾಡು 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 ಅಂತ ಹೇಳಿ ಮಾಡ್ತಾ ಇರೋದಕ್ಕೆ. ಓಕೆ, ನನ್ ಮಗ ಮೈಕು ಆನ್ ಮಾಡ್ಬಿಡಿದಾನೆ. ಅದ್ ಆಗ್ತಿದೆ ಅಂದ್ರೆ ನೀನ್ ಹ್ಯೂಮನ್ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಂಗೆ ಅರ್ಥ ಆಗುತ್ತೆ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಫ್ರಸ್ಟ್ರೇಷನ್ ಅನ್ನೋದಷ್ಟು ಫಸ್ಟ್ ಪಾಯಿಂಟ್ ಅಷ್ಟೇ. ಇಟ್ ಕನ್ವರ್ಟ್ಸ್ ಟು ಆಂಗರ್. ದಟ್ಸ್ ವಾಟ್ ಐ ಜಸ್ಟ್ ಶೇರ್ ದ ಇನ್ಸಿಡೆಂಟ್, ರೈಟ್? ಅಂಡ್ ಸ್ಟಾರ್ಟ್ ಅಫೆಕ್ಟಿಂಗ್ ಅವರ್ ಬೇಬಿ ಆಲ್ಸೋ. ಅಂಡ್ ದಟ್ಸ್ ವೇರ್ ವಿ ನೀಡ್ ಟು ಟೇಕ್ ಅ ಪಾಸ್. ಒಂದು ಪಾಸ್ ತಗೊಂಡು ಆಮೇಲೆ ಏನ್ ಮಾಡ್ಬೇಕು, ಲೈಕ್ ಗಿಲ್ಟ್ ಆಗ್ಲಿ, ಸೆಲ್ಫ್ ಹೇಟ್ರೆಡ್, ಐ ಆಮ್ ನಾಟ್ ಎ ಮಾಮ್, ಐ ಆಮ್ ಎ ಬ್ಯಾಡ್ ಮಾಮ್, ಆತರ ಎಲ್ಲ ಆಗೋದಕ್ಕಿಂತ ಲೆಟ್ಸ್ ಗೆಟ್ ಅವೇರ್ನೆಸ್ ಅಂತ ನಂಗೆ ಅನಿಸ್ತು. ಲೈಕ್ ಯಾವ ತರ ಅಂತ ಹೇಳಿದ್ರೆ, ಮಾಮ್ಸ್ಗೂ ಸಪೋರ್ಟ್ ಬೇಕು, ರೈಟ್? ವಿ ಆರ್ ನಾಟ್ ರೋಬೋಸ್ ಆಸ್ ಐ ಸೆಡ್. ಸೊ ನಾವು ಸಪೋರ್ಟ್ ತಗೊಳ್ಳೋಣ. ಐ ಥಿಂಕ್ ಅರ್ಲಿಯರ್ ಐ ಟು ಫೀಲ್ ಲೈಕ್ ಹೆಲ್ಪ್ ಕೇಳೋದು ಅಂತ ಹೇಳಿದ್ರೆ ಒಂದು ವೀಕ್ನೆಸ್ ಅನ್ನೋ ತರ. ಲೈಕ್ ಆಮೇಲೆ ಇನ್ನೂ ಒಂದು ಇದೆ ಮಾಮ್ಸ್ಗಳಿಗೆ, ಏನಂತ ಹೇಳಿದ್ರೆ, ನಮ್ಮಷ್ಟು ನಾವೇ ಚೆನ್ನಾಗಿ ನೋಡ್ಕೊಳ್ಳೋದು, ನಮ್ಮಷ್ಟು ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಅಲ್ವಾ ಕುಸೆ? ನಮ್ಮಷ್ಟು ಚೆನ್ನಾಗಿ ನಮ್ಮ ಮಕ್ಳನ್ನ ಯಾರು ನೋಡ್ಕೊಳಲ್ಲ ಅಂತ. ಇವನ್ ಡ್ಯಾಡ್ಸು ನೋಡ್ಕೊಳಲ್ಲ, ಇವನ್ ಅವ್ರ ಅಜ್ಜಿ ತಾತನೂ ನೋಡ್ಕೊಳಲ್ಲ. ಲೈಕ್ ಐ ವಾಸ್ ಹ್ಯಾವಿಂಗ್ ದಟ್ ಫೀಚರ್, ಬಟ್ ಇವಾಗ ಇಲ್ಲ. ಬಟ್ ಏನ್ ಗೊತ್ತಾ, ರಿಫ್ಲೆಕ್ಸ್ ಆಗಿ ಬರುತ್ತೆ. ನಮ್ಮಮ್ಮ ಹೇಳ್ತಾರೆ, ಏನಾರು ಒಂದ್ ಮಾಡ್ಕೊಂಡ್ರೆ ಅಮ್ಮ ಹಿಂಗ್ ಮಾಡಿ, ಅಮ್ಮ ಹಿಂಗ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಅದು ರಿಫ್ಲೆಕ್ಸಿವ್ ಇರುತ್ತೆ, ಮೈಂಡ್ ಕೂತಿದೆ. ನೋ, ಇಟ್ ಇಸ್ ಬ್ಯಾಡ್, ನೀವ್ ಆತರ ಮಾಡಬೇಡ. ದೇ ಆಲ್ಸೋ ಲವ್ ಹಿಮ್, ದೇ ಆಲ್ಸೋ ಟೇಕ್ ಕೇರ್ ಆಫ್ ಹಿಮ್ ತುಂಬಾನೇ ಚೆನ್ನಾಗಿ ಅಂತ. ಬಟ್ ಅದು ರಿಫ್ಲೆಕ್ಸ್ ಅಲ್ಲಿ ಬರುತ್ತೆ. ಲೈಕ್ ನಿಮ್ ಕಣ್ಣು ಹಿಂಗ್ ಆಗ್ತಾ ಇದ್ರೆ ಟಕ್ಕದ ಅಮ್ಮ ಹಿಂಗ್ ಮಾಡಿ, ಅಮ್ಮ ಅಪ್ಪ ಹಂಗಿತ್ಕೊಬೇಡಿ ಅಂತ ಹೇಳ್ತೀವಿ ನಾವು. ಸೊ ಬಟ್ ನೌ ಐ ಫೀಲ್ ಸಪೋರ್ಟ್ ಆಕ್ಚುಲಿ ನೆಸೆಸರಿ ಇದೆ. ಇವನ್ ಒನ್ ಪರ್ಸನ್ ಆಸ್ಕಿಂಗ್, ನೀವು ನಂಗೆ ಆ ಟೈಮಲ್ಲಿ ಅದೇ ಅನಿಸಿದೆ. ಏನಾಯ್ತು ಖುಷಿ? ಸೊ ಆ ಟೈಮಲ್ಲಿ ನೀನ್ ಊಟ ಮಾಡ್ದ, ಮಾತ್ರೆ ತಗೊಂಡ, ನಾನ್ ಸ್ವಲ್ಪ ಹೊತ್ತು ಮಗು ನೋಡ್ಕೊಂತೀನಿ, ಮಲ್ಕೋ, ದಟ್ ವರ್ಡ್ಸ್ ಹ್ಯೂಜ್ ಡಿಫ್ರೆನ್ಸ್ ಆಗುತ್ತೆ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಮ್ ಸುತ್ತಮುತ್ತ ಆತರ ಕೇಳೋರು ಇಲ್ಲ ಅನ್ನೋಕ್ಕಿಂತ ನಾವ್ ಆತರ ಅಲೋನೆ ಮಾಡಿರಲ್ವಾ ಅನ್ನೋದು ಇನ್ನೊಂದು ಅನ್ಸ್ತು ನನಗೆ. ಬಿಕಾಸ್ ಸ್ಟಾರ್ಟಿಂಗ್ ಎಲ್ಲ ಅವರು ಮಗುನ ಎತ್ಕೊಳಕ್ ಬಂದಾಗ, ಇನ್ನೇನೋ ಮಾಡಕ್ ಬಂದಾಗ, ಈ ಮಗು ಅಳ್ತಿದ್ದ ತಕ್ಷಣ ಎತ್ಕೊಂಡ್ಬಿಡೋದು, ಅಥವಾ ನಿಮ್ಗೆ ನೋಡ್ಕೊಳಕ್ ಬರಲ್ಲ ಅಂತ ಹೇಳೋದು, ಆತರ ಎಲ್ಲ ಮಾಡಕ್ಕಿಂತ ಲೆಟ್ ದೆನ್ ಜೆಲ್ ವಿತ್ ಬೇಬಿ. ಅವ್ರದ್ದು ಒಂದು ಕ್ಯೂಟ್ ರಿಲೇಶನ್ಶಿಪ್ ಬಿಲ್ಡ್ ಆಗ ಬಿಡ್ಬೇಕು ನಾವು. ಒಂದೇ ಒಂದಿನ ಸಿಕ್ಕಾದ್ವಿ ಅಂದ ತಕ್ಷಣ ಅವ್ರು ಎತ್ಕೊಂಡ್ರೆ ಆಬ್ವಿಯಸ್ಲಿ ಬೇಬಿ ವಿಲ್ ಕ್ರೈ. ಅದಲ್ಲ, ಒಂದು ಸ್ಲೋಲಿ ಆ ರಿಲೇಶನ್ಶಿಪ್ ನ ಬೆಳೆಯಕ್ ಬಿಡ್ಬೇಕು, ರೈಟ್? ದೇ ವಿಲ್ ಆಲ್ಸೋ ಟೇಕ್ ಕೇರ್ ಆಫ್ ದ ಬೇಬಿ. ಅಂಡ್ ಒನ್ ಮೋರ್ ಥಿಂಗ್ ಐ ರಿಯಲೈಸ್, ಸಮಟೈಮ್ಸ್ ವಿ ಎಕ್ಸ್ಪೆಕ್ಟ್ ಮಾಮ್ಸ್ಗೆ ಏನಾಯ್ತು ಸರ್ ಇಲ್ಲ. ಅಂಡ್ ಸಮಟೈಮ್ಸ್ ವಿ ಎಕ್ಸ್ಪೆಕ್ಟ್ ಆಯ್ತಾ ಮಾಮ್ಸ್ಗೆ 24/7 ಕಾಮ್ ಆಗಿರ್ಬೇಕು, ಪೇಷಂಟ್ ಆಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು ಅಲ್ವಾ ಸರ್? ಬಟ್ ತುಂಬಾ ನಾವು ಹ್ಯೂಮನ್ಸ್ ಅಲ್ವಾ? ಸೊ ಎಂಡ್ ಆಫ್ ದ ಡೇ ನಾವ್ ಏನೇ ಫ್ರಸ್ಟ್ರೇಟ್ ಆದ್ರು, ಏನೇ ಆಂಗ್ರಿ, ಆ ಫ್ರಸ್ಟ್ರೇಷನ್ ಆಂಗ್ರಿಯಾಗಿ ಕನ್ವರ್ಟ್ ಆದ್ರು, ಒಂದು ತಿಳ್ಕೊಬೇಕು ಏನಂತ ಹೇಳಿದ್ರೆ, ನಮ್ಮ ಮಗುನ ತಾಯಿಗಿಂತ ಹೆಚ್ಚಾಗಿ ಯಾರು ಪ್ರೀತಿಸಲ್ಲ. ಸೊ ಫ್ರಸ್ಟ್ರೇಟೇ ಆಗದಿದ್ರೆ ಗುಡ್ ಮಾಮ ಅಂತ ಹೇಳಿದ್ರೆ ಅಲ್ಲ. ಆ ಫ್ರಸ್ಟ್ರೇಷನ್ ಆದಾಗ ರೈಟ್ ಹೆಲ್ಪ್ ತಗೊಳ್ಳೋದು, ಐ ಥಿಂಕ್, ಅಂಡ್ ಅದರಿಂದ ಕಲ್ತ್ಕೊಳ್ಳೋದು, ಐ ಥಿಂಕ್ ದಟ್ ಇಸ್ ಬೀಯಿಂಗ್ ಎ ಗುಡ್ ಮಾಮ್ ಅಂತ ಹೇಳ್ಬೋದು. ಸೊ I just felt whatever I felt through last week, I just wanted to share with you guys. ಅದಕ್ಕೆ ಮಾಡಿದೆ. There is nothing, ಮೇನ್ ವಿಷಯ ಇಲ್ಲ. ಅಂಡ್ ಇನ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಈಗ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ಫುಲ್ ವಿಡಿಯೋ ನೋಡಿದೀರಾ ಅಂತ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಅಂಡ್ ಇದೇ ತರ ರಿಯಲ್
ಇದೇ ತರ ರಿಯಲ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಂಡ್ ಐ ಆಲ್ವೇಸ್ ಸೇ ಲೆಟ್ಸ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಕಂದ, ಬಿಡಿಲಿ. ಥ್ಯಾಂಕ್ ಯು. ಆ ಸಾ ಅವನಿಗೆ ಎಲ್ಲ ಬಾಯಿಗೆ ಹೋಗ್ತಾನೆ. ಬಾಯ್ ಮಾಡೋದು ಚಿಟ್ಟ ಚಿಟ್ಟ ಮಾಡು ಚಿಟ್ಟ ಚಿಟ್ಟ ಚಿಟ್ಟ.